ಇನ್ನು ನಮ್ಮ RCBಲಿ ಭಾನುವಾರದ ಮ್ಯಾಚ್ಗೆ ಯಾರು GT ಮೇಲೆ ತುಂಬಾ ಅದ್ಭುತ ಪ್ರದರ್ಶನ ಕೊಟ್ಟು ಕಪ್ ಗೆಲ್ಲೋ ತರ ಮಾಡೋ ಅಂತ ಆಟಗಾರ ಯಾರಿರ್ಬೋದು ಅಂತ? GT ಮೇಲೆ ಕಪ್ಪು ಗೆಲ್ಲೋ ಅಂತ ಪ್ರದರ್ಶನ ಅಂತ ಅಂದ್ರೆ ರಜತ್ ಪಾಟಿದಾರ್ ಅವರು 1ನೇ ತಾರೀಕು ಕ್ಯಾಪ್ಟನ್ 1693. ಸೊ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಹೌದು. ನಾಳೆ ಡೇಟ್ಗೆ ಹೇಳಿ ಮಾಡಿಸಿದ ಒಂದು ಡೇಟ್ ಇವ್ರದ್ದು, ಡೇಟ್ ಆಫ್ ಬರ್ತ್. ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ 5ನೇ ತಾರೀಕು. ಬಟ್ 4ಕ್ಕೆ ಅಷ್ಟು ಮ್ಯಾಚ್ ಆಗಲ್ಲ ನಾಳೆ, ಆದ್ರೂ 1 ಇರೋದ್ರಿಂದ ಓಕೆ ಕೊಡ್ತಾ ಇದ್ದೀನಿ. ಇವರು ತುಂಬಾ ಚೆನ್ನಾಗಿ ಆಡ್ಲೇಬೇಕು ನಾಳೆ, ಯಾಕಂದ್ರೆ ಇವ್ರ ಮೇಲೆಲ್ಲ ಮ್ಯಾಚ್ ನಿಂತಿರುತ್ತೆ. ಫಿಲಿಪ್ ಸಾಲ್ಟ್ ಒಳ್ಳೆ ಆಟಗಾರ, ಇವ್ರದ್ದು ಕೂಡ 28. ಇವ್ರದ್ದು ತುಂಬಾ ಚೆನ್ನಾಗತ್ತೆ, ಯಾಕಂತಂದ್ರೆ ಇವ್ರದ್ದು ಧನಿಷ್ಠ ನಕ್ಷತ್ರ ಇರುತ್ತೆ. ಧನಿಷ್ಠ ನಕ್ಷತ್ರ +1 ಬರುತ್ತೆ ಇವ್ರದ್ದು. ಇವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ಅವ್ರದ್ದು 22 4, ಯಾಕಂದ್ರೆ ನಾಳೆ ಡೇಟು 4 ಆಗಿರುತ್ತೆ. ಸೊ ಇವರು ಕೂಡ ಚೆನ್ನಾಗಿ ಆಡ್ತಾರೆ, ಯಾಕಂದ್ರೆ 4 and 7 ಕಾಂಬಿನೇಷನ್. ಇವರು ಭರಣಿ ನಕ್ಷತ್ರ, ಇವ್ರು ಆಡಿದ್ರೆ ಮಾತ್ರ ಇವ್ರು ಸಖತ್ತಾಗಿ ಆಡ್ಬೋದು. ಆಮೇಲೆ ಟೀಮ್ ಡೇವಿಡ್ ಇವರು ಕೂಡ 16ನೇ ತಾರೀಕು. 16 ಅಂತಂದ್ರೆ 7 ಬರುತ್ತೆ. ಮತ್ತೆ ಶ್ರವಣ ನಕ್ಷತ್ರ 7 and 7 ಕಾಂಬಿನೇಷನ್. ಬಟ್ 4ಗೆ 1ಗೆ 7 ಸೂಪರ್ ಮ್ಯಾಚಿಂಗ್. ಇವ್ರ ಕೈಯಲ್ಲೂ ನಾಳೆ ಮ್ಯಾಚ್ ಇರುತ್ತೆ. ಇವರು ತುಂಬಾ ಚೆನ್ನಾಗಿ ಆಡ್ತಾರೆ. ಆಮೇಲೆ ರೊಮೇರಿಯೋ ಶೆಫರ್ಡ್ ಇವರು ಅಷ್ಟೇ, ಯಾಕಂದ್ರೆ ಈ ಒಂದು ನಾವು ಸತತವಾಗಿ ಏನ್ ನೋಡ್ಕೊಂಡ್ ಬಂದಿದೀನಿ, ಇದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡಿರೋರು ಇವರೇ ಆಗಿರ್ತಾರೆ. 26 8 ನಾಳೆ ಇವ್ರದ್ದೊಂಚೂರು ಡೌಟ್ ಹೊಡೆಯುತ್ತೆ ನಾಳೆ ಅಂದ್ರೆ ಭಾನುವಾರದ ಮ್ಯಾಚ್ ಅಲ್ಲಿ, ಯಾಕಂದ್ರೆ ಭಾನುವಾರದ ಮ್ಯಾಚ್ ಅಲ್ಲಿ ಇವ್ರದ್ದು 26 ಡೇಟ್. 26 ಓಕೆ, ಬಟ್ 8 ಆಗತ್ತಲ್ವಾ, 8 ನಾಳೆ 4 and 1 ಕಾಂಬಿನೇಷನ್. ಈ 8 ಬಂದಾಗ ಸ್ವಲ್ಪ ಎಲ್ಲೋ ಮಿಸ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ 8 and 6 ಕಾಂಬಿನೇಷನ್ ಎರಡೂ ಸ್ವಲ್ಪ ಮಿಸ್ ಹೊಡಿಬಹುದು. ಮತ್ತೆ ದೇವದತ್ ಪಡಿಕಲ್ ಅವರು ಅಷ್ಟೇ, ಅವರು ಒಳ್ಳೆ ಚೆನ್ನಾಗಿ ಆಡಿದ್ದಾರೆ. ಇವರೆಲ್ಲ ಸತತವಾಗಿ ನಮ್ಮ ಒಂದು ಟೀಮ್ ಅನ್ನ ಗೆಲ್ಲೋದಿಕ್ಕೆ ಒಬ್ರಾದ್ಮೇಲೆ ಒಬ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನೋಡಿ, ಇವರು ಕೂಡ ಇವ್ರದ್ದು 7ನೇ ತಾರೀಕು ಆಗಿರುತ್ತೆ. ಇವ್ರ ಡೇಟ್ ಆಫ್ ಬರ್ತ್ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ಇವರು ತುಂಬಾ ಚೆನ್ನಾಗಿ ಆಡ್ತಾರೆ. ಈ ಎಲ್ಲರೂ ಕೂಡ ಅದ್ರಲ್ಲೂ ನೋಡಿ ತುಂಬಾ ಜೇಕಬ್ ಬೆಥೆಲ್, ನಾವು ಅವ್ರನ್ನ ಬಿಟ್ಟಿದ್ವಿ. ಅವ್ರು 23ನೇ ತಾರೀಕು ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಈ ನಡೆದಿರೋ ಮ್ಯಾಚ್ ಗಳಲ್ಲಿ ಇವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೋಶ್ ಹೇಸಲ್ವುಡ್ ಇವರು ಆಸ್ಟ್ರೇಲಿಯಾ ಪ್ಲೇಯರ್. ಇವರು ಈವರೆಗೂನು ಇವ್ರು ಇರೋ ಟೀಮ್ ಅಲ್ಲಿ ಫೈನಲ್ ಬಂದಾಗ ಇವರು ಗೆದ್ದಿದ್ದಾರೆ, ಕಪ್ ಗೆದ್ದಿದ್ದಾರೆ. ಸತತವಾಗಿ ಇವರು ಫೈನಲ್ಸ್ ಅಲ್ಲಿ ಯಾವ ಒಂದು ಟೀಮ್ ಅಲ್ಲಿ ಇರ್ತಾರೋ ಅವರೆಲ್ಲರೂ ಕಪ್ ಗೆದ್ದಿದ್ದಾರೆ. ಇದು ಯಾಕಂದ್ರೆ ಇದು ರೆಕಾರ್ಡ್ ಮಾಡಬಹುದು ಆ ರೀತಿ ಒಬ್ಬ ಆಟಗಾರ. ಆದ್ರೆ ಇವ್ರದ್ದು ನಾಳೆ 8ನೇ ತಾರೀಕು ಆಗಿರುತ್ತೆ. ಸೊ 8ನೇ ತಾರೀಕಿದ್ದಾಗ ಸ್ವಲ್ಪ ನೋಡ್ಬೇಕು, ಯಾಕಂದ್ರೆ ಏನ್ ಡೇಟ್ ಇರುತ್ತೆ ಅದು ಕೂಡ. ಬಟ್ ಒಳ್ಳೆ ಆಟಗಾರ ಇವರು ಕೂಡ, ನಮ್ಮ ಒಂದು RCB ತಂಡಕ್ಕೆ ಮುಖ್ಯ ಆಟಗಾರ ಅಂತ ಹೇಳ್ಬಹುದು. ನೋಡಿ, ವೆಂಕಟೇಶ್ ಅಯ್ಯರ್ ಅವರು ಆಲ್ರೌಂಡರ್, ಅವರು ಕೂಡ ಅಷ್ಟೇ. ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 25ನೇ ತಾರೀಕು. 25 ಅಂತಂದ್ರೆ 7 ಬರುತ್ತೆ. ಇವ್ರ ಡೇಟ್ ಆಫ್ ಬರ್ತ್ ಗಳು 7 ತುಂಬಾ ಒಳ್ಳೆ ಕಾಂಬಿನೇಷನ್ ನಾಳೆಗೆ, ಯಾಕಂದ್ರೆ 4 and 1 ಕಾಂಬಿನೇಷನ್ ಸಿಕ್ಕಾಪಟ್ಟೆ ಪಾಸಿಟಿವ್. ಯಾರೆಲ್ಲ 7ನೇ ತಾರೀಕು, ಇವಾಗ ನಾನು ಇಷ್ಟು ಹೇಳ್ಕೊಂಡ್ ಬಂದೆ, ಅದ್ರಲ್ಲಿ 7 ಬಂದಿರೋರು, ಮತ್ತೆ 6 ಡೇಟ್ ಆಫ್ ಬರ್ತ್ ಬಂದಿರೋರು, 2ನೇ ತಾರೀಕು 4, 22ನೇ ತಾರೀಕು ಜಿತೇಶ್ ಶರ್ಮಾ, ಇವರೆಲ್ಲರ ಕೈಲೂ ನಾಳೆ ಮ್ಯಾಚ್ ಇರುತ್ತೆ. ಅಂತಂದ್ರೆ ಇವ್ರನ್ನೆಲ್ಲಾನು ನಂಬಬಹುದು ನಾವು. ಇವರೆಲ್ಲರೂ ನಮ್ಮ ಗುಜರಾತ್ ಟೈಟನ್ಸ್ ಅವ್ರಿಗೆ ಟಕ್ಕರ್ ಕೊಡುವಂತ ಆಟಗಾರರು ಅಂದ್ರೆ ನಾರ್ಮಲ್ ಆಗಿ ಆಟ ಆಡ್ಬೋದು. ಆದ್ರೆ ಇವರು ಡೇಟ್ ಆಫ್ ಬರ್ತ್ ಹೊಂದೋದ್ರಿಂದ ಇವ್ರು ಸ್ವಲ್ಪ ಪ್ರೆಷರ್ ಆಗಿ ಹಾಡಿದ್ರೆ ಖಂಡಿತವಾಗ್ಲೂ ಅವ್ರು ಏನೇನಕ್ಕೂ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.